ಈ ದಿವಸ ನಾವು ಅಹಿಂದ ವತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಹಿಂದ ವರ್ಗದ ಎಲ್ಲ ಮುಖಂಡರು ಸೇರಿ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ನಾವು BJP ವಿರುದ್ಧ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಒಂದು ಜಾತಿಯ ಜನ ಅಲ್ಲ, ಅವರು ಇಡೀ ಎಲ್ಲ ವರ್ಗದ ನಿರ್ಲಕ್ಷಿತ ಕುಟುಂಬಗಳಿಗೆ ಅನುಕೂಲ ಮಾಡಿರ್ತಕ್ಕಂಥ ಒಬ್ಬ ನಾಯಕ. ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಒಳ್ಳೆಯ ಆಡಳಿತ ಪೂರೈಸಿ ಮತ್ತೊಮ್ಮೆ 136 ಸೀಟುಗಳನ್ನು ಪಡೆದ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಇವತ್ತು BJPಯವರು ಇದನ್ನು ಸಹಿಸಲಿಕ್ಕೆ ಆಗದೆ ಅವ್ರನ್ನ ಕೆಳಗಿಳಿಸಬೇಕನ್ನೋ ಒಂದೇ ದೃಷ್ಟಿಯಿಂದ BJPಯವರು ಮತ್ತು ಜನತಾದಳರು ಒಟ್ಟಾಗಿ ಅವರು ಮೂಢ ಹಗರಣವನ್ನು ಇಟ್ಟುಕೊಂಡು ನಮ್ಮ ವಿರುದ್ಧ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆ ಮಾಡೋರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವರು ಈ ರಾಜ್ಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರ ಎನ್ಕ್ವೈರಿನಲ್ಲಿ ಇದ್ದಾವೆ. ಅಂಥವ್ರು ಇವತ್ತು ನಮ್ಮ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯವರು ಬಹುಶಃ ಒಬ್ಬ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕ. ಅವರು ರಾಜ್ಯದ ಇವತ್ತು ಹಲವಾರು ಯೋಜನೆಗಳನ್ನು ಜನರಿಗೆ ಕೊಡೋದ್ರ ಮೂಲಕ, ಅದು ಜಾತಿ ಮತ ಪಂಥ ಬಿಟ್ಟು ಬಡವರಿಗೆ ಕೊಡೋದ್ರ ಮೂಲಕ ಈ ರಾಜ್ಯವನ್ನು ಒಂದುಗೂಡಿಸಿ ಜನರಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈ ರಾಷ್ಟ್ರದಲ್ಲಿ BJPಯವರು ಏನಾದ್ರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕನ್ನೋ ಒಂದೇ ದೃಷ್ಟಿಯಿಂದ ಅವರು ರಾಜಭವನವನ್ನು ಉಪಯೋಗಿಸಿಕೊಂಡು ರಾಜ್ಯಪಾಲರ ಮೂಲಕ ನೋಟಿಸ್ ಕೊಡಿಸ್ಕೊಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಇಡೀ ರಾಜ್ಯದ ಅಹಿಂದ ವರ್ಗದ ಎಲ್ಲ ಮುಖಂಡರು ಒಟ್ಟಾಗಿ ಇವತ್ತು ನಾವು ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನ ಮುಟ್ಟಿದ್ರೆ ಸುಲಭಕ್ಕೆ ಬೀಳೋದಿಲ್ಲ. ಅದರಿಂದ ಒಬ್ಬ ನಾಯಕನ ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಅಹಿಂದ ವರ್ಗದ ನಾಯಕರು ಒಟ್ಟಾಗಿ ಮಾಡ್ತಾಯಿದ್ದೇವೆ. ಅವರ ಮುಖಂಡತ್ವ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಅವರ ಮೂಲಕ ಈ ರಾಜ್ಯದ ಅಭಿವೃದ್ಧಿಯನ್ನು ನಾವು ನೋಡಬೇಕಾಗಿದೆ. ಆದ್ದರಿಂದ ಇವತ್ತು BJPಯ ಮತ್ತು ಜನತಾದಳದ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಈ ದಿವಸ ನಾವು ಅಹಿಂದ ವತಿಯಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಹಿಂದ ವರ್ಗದ ಎಲ್ಲ ಮುಖಂಡರು ಸೇರಿ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ನಾವು BJP ವಿರುದ್ಧ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಒಂದು ಜಾತಿಯ ಜನ ಅಲ್ಲ, ಅವರು ಇಡೀ ಎಲ್ಲ ವರ್ಗದ ನಿರ್ಲಕ್ಷಿತ ಕುಟುಂಬಗಳಿಗೆ ಅನುಕೂಲ ಮಾಡಿರ್ತಕ್ಕಂಥ ಒಬ್ಬ ನಾಯಕ. ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಒಳ್ಳೆಯ ಆಡಳಿತ ಪೂರೈಸಿ ಮತ್ತೊಮ್ಮೆ 136 ಸೀಟುಗಳನ್ನು ಪಡೆದ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಇವತ್ತು BJPಯವರು ಇದನ್ನು ಸಹಿಸಲಿಕ್ಕೆ ಆಗದೆ ಅವ್ರನ್ನ ಕೆಳಗಿಳಿಸಬೇಕನ್ನೋ ಒಂದೇ ದೃಷ್ಟಿಯಿಂದ BJPಯವರು ಮತ್ತು ಜನತಾದಳರು ಒಟ್ಟಾಗಿ ಅವರು ಮೂಢ ಹಗರಣವನ್ನು ಇಟ್ಟುಕೊಂಡು ನಮ್ಮ ವಿರುದ್ಧ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆ ಮಾಡೋರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅವರು ಈ ರಾಜ್ಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರ ಎನ್ಕ್ವೈರಿನಲ್ಲಿ ಇದ್ದಾವೆ. ಅಂಥವ್ರು ಇವತ್ತು ನಮ್ಮ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯವರು ಬಹುಶಃ ಒಬ್ಬ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕ. ಅವರು ರಾಜ್ಯದ ಇವತ್ತು ಹಲವಾರು ಯೋಜನೆಗಳನ್ನು ಜನರಿಗೆ ಕೊಡೋದ್ರ ಮೂಲಕ, ಅದು ಜಾತಿ ಮತ ಪಂಥ ಬಿಟ್ಟು ಬಡವರಿಗೆ ಕೊಡೋದ್ರ ಮೂಲಕ ಈ ರಾಜ್ಯವನ್ನು ಒಂದುಗೂಡಿಸಿ ಜನರಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಈ ರಾಷ್ಟ್ರದಲ್ಲಿ BJPಯವರು ಏನಾದ್ರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕನ್ನೋ ಒಂದೇ ದೃಷ್ಟಿಯಿಂದ ಅವರು ರಾಜಭವನವನ್ನು ಉಪಯೋಗಿಸಿಕೊಂಡು ರಾಜ್ಯಪಾಲರ ಮೂಲಕ ನೋಟಿಸ್ ಕೊಡಿಸ್ಕೊಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಇಡೀ ರಾಜ್ಯದ ಅಹಿಂದ ವರ್ಗದ ಎಲ್ಲ ಮುಖಂಡರು ಒಟ್ಟಾಗಿ ಇವತ್ತು ನಾವು ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನ ಮುಟ್ಟಿದ್ರೆ ಸುಲಭಕ್ಕೆ ಬೀಳೋದಿಲ್ಲ. ಅದರಿಂದ ಒಬ್ಬ ನಾಯಕನ ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಅಹಿಂದ ವರ್ಗದ ನಾಯಕರು ಒಟ್ಟಾಗಿ ಮಾಡ್ತಾಯಿದ್ದೇವೆ. ಅವರ ಮುಖಂಡತ್ವ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಅವರ ಮೂಲಕ ಈ ರಾಜ್ಯದ ಅಭಿವೃದ್ಧಿಯನ್ನು ನಾವು ನೋಡಬೇಕಾಗಿದೆ. ಆದ್ದರಿಂದ ಇವತ್ತು BJPಯ ಮತ್ತು ಜನತಾದಳದ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.